ಹೀಗೆ ಕಲೆಯನ್ನೇ ಬದುಕಾಗಿಸಿಕೊಂಡವರಿವರು. ರಂಗಭೂಮಿಯಿಂದ ರಂಗಿನ ಭೂಮಿ ಸಿನಿಮಾ ತನಕ ತಾವು ಹೆಜ್ಜೆ ಇಟ್ಟಲ್ಲೆಲ್ಲ ಯಶಸ್ಸಿನ ಮುದ್ರೆ ಒತ್ತಿದವರು. ಹೆಸರಿನ ಜೊತೆಗೆ ರಂಗಭೂಮಿ ನಂಟನ್ನೂ ಉಳಿಸಿಕೊಂಡು ಬೆಳೆದ ಈ ಮಹಾನ್ ಪ್ರತಿಭೆಯೇ ರಂಗಾಯಣ ರಘು. ದುನಿಯಾ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಕನ್ನಡ ಚಲನಚಿತ್ರರಂಗದಲ್ಲಿ ಹೆಸರಾಂತ ಪೋಷಕ ಕಲಾವಿದರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಹೆಸರು ಇವರದ್ದು. ರಘು ಅವರ ಮ್ಯಾನರಿಸಂ, ಡೈಲಾಗ್ ಡೆಲಿವರಿ ಕಲ್ಲೆದೆಗೂ ಕಚಗುಳಿ ಇಡುವಂಥದ್ದು. ಸುಖಿ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಸಿನಿ ದುನಿಯಾದಲ್ಲಿ ಅಲೆ ಎಬ್ಬಿಸಿದ್ದು ಮಾತ್ರ ದುನಿಯಾ ಸಿನಿಮಾದ ಮೂಲಕ. ತಲೆ ಬಾಚ್ಕೊಳ್ಳಿ, ಪೌಡರ್ ಹಾಕೊಳ್ಳಿ ಡೈಲಾಗ್ ರಾತ್ರೋರಾತ್ರಿ ಸ್ಟಾರ್ ಕಾಮಿಡಿಯನ್ ಆಗಿಸ್ತು. ಅಲ್ಲಿಂದ ಶುರುವಾದ ಸಿನಿ ಜೀವನದಲ್ಲಿ 100 ಪಾತ್ರಗಳು, 10 ಪ್ರಶಸ್ತಿಗಳು ರಘು ಅವರ ಬದುಕಿಗೆ ರಂಗು ತುಂಬಿದೆ. ಸ್ಟಾರ್ ನಟರಿಂದ ಹಿಡಿದು ಹೊಸ ನಟರ ಚಿತ್ರದ ತನಕ ಪ್ರತಿ ಚಿತ್ರದಲ್ಲೂ ರಂಗಾಯಣ ರಘು ಇರಲೇಬೇಕು ಎನ್ನುವಂಥ ಡಿಮ್ಯಾಂಡ್ ಸೃಷ್ಟಿಯಾಗಿದ್ದು ಸಣ್ಣ ವಿಷಯವೇ ಅಲ್ಲ. ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಶಿವರಾಜ್ ಕುಮಾರ್, ಡಾಕ್ಟರ್ ರವಿಚಂದ್ರನ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ರಮೇಶ್ ಅರವಿಂದ್, ಸುದೀಪ್, ದರ್ಶನ್, ಉಪೇಂದ್ರ, ದುನಿಯಾ ವಿಜಿ, ಗಣೇಶ್, ಡಾಲಿ ಧನಂಜಯ ಸೇರಿದಂತೆ ಎಲ್ಲ ಸ್ಟಾರ್ ನಟರುಗಳ ಜೊತೆಗೆ ತೆರೆಯಲ್ಲಿ ಮಿಂಚಿದ ಹೆಗ್ಗಳಿಕೆ ರಂಗಾಯಣ ರಘು ಅವರದ್ದು. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಸಿನಿಮಾ ಅಂದ್ರೆ ಅಲ್ಲಿ ರಂಗಾಯಣ ರಘು ಅವರಿಗೊಂದು ಪಾತ್ರ ಇದ್ದೇ ಇರ್ತಿತ್ತು. ಕಾಣೆ ಈ ಜನಾಂಗಕ್ಕೋ ಮುಂದಿನ ಜನಾಂಗಕ್ಕೋ ರಸ್ತೆ ಮೇಲೆ ಬಸ್ ಅಂತೆ, ಅದ್ರ ಮೇಲೆ ರೈಲ್ ಅಂತೆ, ರೈಲ್ ಮೇಲೆ ಹೆಲಿಕಾಪ್ಟರ್ ಅಂತೆ. ದೊಡ್ಡ ಮನೆ ಕುಟುಂಬ ರಘು ಅವರ ನಟನೆಗೆ, ಪ್ರತಿಭೆಗೆ ಅಪಾರ ಗೌರವ ನೀಡುತ್ತಾ ಬಂದಿದೆ. ಧಮ್, ದುನಿಯಾ, ರಂಗ SSLC, ಸೈನೈಟ್, ರಾಕ್ಷಸ, ಗಾಳಿಪಟ, ರಾಮ್, ಜಾಕಿ, ಮೊದಲ ಸಲ, ಶೈಲು, ಅಣ್ಣಾಬಾಯ್, ಕಡ್ಡಿಪುಡಿ, ಗಜಕೇಸರಿ, ರಾಜಕುಮಾರ, ಮುಗುಳು ನಗೆ, ಬಡವ ರಾಸ್ಕಲ್ ಸೇರಿದಂತೆ ರಘು ಅವರ ಯಶಸ್ವಿ ಚಿತ್ರಗಳ ಸಂಖ್ಯೆ ಬೆಳೆಯುತ್ತಲೇ ಇದೆ. ನಿರ್ದೇಶಕರ ಫೇವರೇಟ್ ಕಲಾವಿದ ಎಂದೇ ಜನಪ್ರಿಯರಾದ ರಂಗಾಯಣ ರಘು ಅವರ ವೃತ್ತಿ ಬದುಕಿನ ಮತ್ತೊಂದು ಪರ್ವ ಇದೀಗ ಶುರುವಾಗ್ತಿದೆ. ಶಾಖಾಹಾರಿ ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ರಂಗಾಯಣ ರಘು ಅವರಿದ್ದು, ಅವರ ಪಾತ್ರ ನಮ್ಮೆಲ್ಲರ ನಿರೀಕ್ಷೆಗೂ ಮೀರಿದಂಥ ನವರಸಗಳು ಬೆರೆತಂಥ ಪಾತ್ರವಾಗಿದೆ. ಇಲ್ಲಿಯವರೆಗೂ ನೀವು ನೋಡಿದ ರಂಗಾಯಣ ರಘು ಅವರೇ ಬೇರೆ, ಈ ಚಿತ್ರದಲ್ಲಿ ನಿಮ್ಮೆದುರು ಬರಲಿರುವ ರಂಗಾಯಣ ರಘು ಅವರೇ ಬೇರೆ ಎಂಬ ಗಟ್ಟಿ ನಂಬಿಕೆ, ಆತ್ಮವಿಶ್ವಾಸ ಚಿತ್ರತಂಡದ್ದು. ನಮ್ಮ ಶಾಖಾಹಾರಿ ಚಿತ್ರದ ಈ ವಿಭಿನ್ನ ಪಾತ್ರದ ಒಂದು ಸಣ್ಣ ಝಲಕ್ ಇಂದು ನಿಮ್ಮೆದುರು ಅನಾವರಣಗೊಳ್ಳಲಿದೆ. ಅದಕ್ಕೂ ಮುನ್ನ ಇಲ್ಲಿಯವರೆಗೂ ರಂಗಭೂಮಿ ಮತ್ತು ಸಿನಿಮಾ ಲೋಕದಲ್ಲಿ ತಮ್ಮದೇ ಛಾಪು ಮೂಡಿಸಿ ಜನಮನ ಸೂರೆಗೊಂಡ ಈ ಮಣ್ಣಿನ ಪ್ರತಿಭೆ, ನಮ್ಮ ದೇಸಿ ಸೊಗಡಿನ ಕಲಾವಿದ ಶ್ರೀ ರಂಗಾಯಣ ರಘು ಅವರಿಗೆ ಚಿತ್ರರಂಗದ ಪರವಾಗಿ, ಅಭಿಮಾನಿಗಳ ಪರವಾಗಿ ಗೌರವ ಸಮರ್ಪಣೆ ಮಾಡುವ ಕನಸು ನಮ್ಮದು. ಈ ದೈತ್ಯ ಪ್ರತಿಭೆಗೆ ಅಭಿನಂದಿಸುವ ಕನಸು ಇಂದು ಈ ವೇದಿಕೆಯಲ್ಲಿ ಕನ್ನಡದ ಹೆಸರಾಂತ ನಟರ ಸಮಕ್ಷದಲ್ಲಿ, ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ನನಸಾಗಲಿದೆ. ಇವತ್ತು ರಂಗಾಯಣ ರಘು ಅವರಿಗೆ ಒಂದು ವಿಶೇಷವಾದಂತಹ ಬಿರುದನ್ನ ನೀಡ್ತಾ ಇದ್ದೀವಿ. ಜೋರಾದ ಚಪ್ಪಾಳೆ. ಇನ್ನು ಮೇಲೆ ರಂಗಾಯಣ ರಘು ಅವರು ರಂಗಾಯಣ ರಘು ಮಾತ್ರ ಅಲ್ಲ, ಅಭಿನಯಾಸುರ ರಂಗಾಯಣ ರಘು. ಅಭಿನಯಾಸುರ ರಂಗಾಯಣ ರಘು. ಜೋರಾದ ಚಪ್ಪಾಳೆ. ಇವಾಗ ಹೇಳಿ, ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ. ಈ ಥರದ್ದು ಇದಕ್ಕೆ ಏನಪ್ಪ, ರಾಜ್ಕುಮಾರ್ ಅವರು ಮೊದಲ ಸಲ ನಿಲ್ತಾರೆ, ಯಾಕಂದರೆ ಅಷ್ಟು ಅವ್ರಿಗೆ ಸಿಕ್ಕಿದೆ. ಎಲ್ಲ ಸ್ಟಾರ್ಗಳಿಗೂ ಅವ್ರು ಬಂದಿದೆ. ನಾನು ಸುಮ್ಮನೆ ಇದನ್ನೆಲ್ಲ ಒತ್ಕೊಂಡೆಲ್ಲ ಇರೋಕ್ಕೆ ನಾನು ಬೇಡ ಅಂತ ಹೇಳಿದೆ ಅವ್ರಿಗೆ. ಬೇಡಪ್ಪ, ನಂಗೆ ಅವೆಲ್ಲ ಏನು ಬೇಡ ನಾನು ಅಂತ ಹೇಳಿದೆ. ನಿಮ್ಮ ಪ್ರೀತಿ ಅಷ್ಟೇ. ಥ್ಯಾಂಕ್ ಯು. ಧನ್ಯವಾದಗಳು. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನ ಹೇಳ್ತಿದ್ದ ಹಾಗೆ ಇವಾಗ ಒಂದು ಚಿಕ್ಕ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ರಂಗಾಯಣ ರಘು ಅವರಿಗೆ. ನಾವು ಮಾಡ್ತಾ ಇರುವಂಥದ್ದು ಚಿಕ್ಕ ಸನ್ಮಾನ ಅಂತ ಹೇಳ್ಬೋದು, ಆದರೆ ಅದರ ಬೆಲೆ ಪ್ರೈಸ್ಲೆಸ್ ಅಂತ ಹೇಳ್ತೀವಿ ಅಲ್ವಾ, ಹಾಗೆ.
ಕಲಾವಿದರಾಗಿಯೂ ಸೈ, ಕನ್ನಡ ಚಲನಚಿತ್ರರಂಗದಲ್ಲಿ ನಟರಾಗಿಯೂ ಸೈ. ಅವರಲ್ಲಿ ತುಂಬಾ ಇಷ್ಟಪಡುವಂತಹ ವಿಚಾರ ಅಂತ ಹೇಳಿದ್ರೆ, ರಂಗಾಯಣ ತಂಡದಲ್ಲಿರ್ಬೇಕಾದ್ರೆ ಸಾಕಷ್ಟು ಊರುಗಳನ್ನೆಲ್ಲ ಸುತ್ತಾಡ್ತಾ ಇದ್ರಂತೆ. ಹಾಗೆ ಪ್ರತಿ ಊರು ನೀರಿನ ಜೊತೆಗೆ ಆ ಹಳ್ಳಿಯ ಆ ಊರಿನ ಸೊಗಡನ್ನ ಆಸ್ವಾದಿಸ್ತಾ ಪ್ರತಿ ಪಾತ್ರದಲ್ಲೂ ಅವರು ನಟಿಸಿರುವಂತಹ ಪ್ರತಿ ಪಾತ್ರದಲ್ಲೂ ಕೂಡ ಆ ಭಾಷೆನ, ಕನ್ನಡದ ಆ ಡೈಲಾಗ್ಸ್ಗಳನ್ನ, ಭಾಷೆಯನ್ನ ತರುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ಡೈರೆಕ್ಟರ್ಸ್, ಆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಅವರಿಗೆ ಮನಪೂರ್ವಕವಾಗಿ ಸನ್ಮಾನವನ್ನ ಮಾಡ್ತಾ ಸಾಕಷ್ಟು ಯಶಸ್ಸು, ಆಯಸ್ಸು, ಆರೋಗ್ಯ, ಸಂಪತ್ತು, ಐಶ್ವರ್ಯ ಎಲ್ಲವೂ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಶಾಕಾಹಾರಿ ತಂಡದಿಂದ ಈ ವಿಶೇಷವಾದಂತಹ ಬಿರುದು ಅಭಿನಯಾಸುರ ರಂಗಾಯಣ ರಘು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ನೆನಪಿಸ್ಕೊಳ್ತಾ, ಹಾಗೆ ಮತ್ತಷ್ಟು ಕೆಲಸಗಳು ಈ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮಿಂದ ಆಗೋದಿದೆ ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಾ ಆಶಿಸ್ತಾ, ನಮ್ಮ ಬೆಂಬಲ ನಿಮ್ಮ ಜೊತೆಯಲ್ಲಿ ಸದಾಕಾಲ ಇದೆ ಅಂತ ಹೇಳ್ತಿದ್ದ ಹಾಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು ಸರ್. ಹಾಗೆ ಸನ್ಮಾನ ಮಾಡಿದಂತಹ ನಮ್ಮ ಅಭಿನಯಾಸುರ ರಂಗಾಯಣ ರಘು ಅವರು ಒಂದು ಕಡೆ ಹೇಳ್ತಾರೆ, ಇವತ್ತು ಇಷ್ಟು ನಾನು ದಾರಿಯನ್ನ ನಡ್ಕೊಂಡು ಬಂದಿದ್ದೀನಿ, ಪ್ರಯಾಣ ಮಾಡಿದ್ದೀನಿ ಚಿತ್ರರಂಗದಲ್ಲಿ ಅಂತ ಹೇಳಿದ್ರೆ ಇದಕ್ಕೆ ಸಾಕಷ್ಟು ಜನ ಕಾರಣ ಅಂತ. ಅದರಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ದುನಿಯಾ ಸೂರಿ ಅವರು, ಪ್ರಖ್ಯಾತ ನಿರ್ದೇಶಕರು. ಆ ಚಿತ್ರದಿಂದ ಮುಂದೆ ನೀವು ಬಂದಂತಹ ಪಥ ಏನಿದೆ ಮತ್ತೆ ಹಿಂತಿರುಗಿ ನೋಡೇ ಇಲ್ಲ.